ತಡಿ. ಹಾಯ್ ಹಲೋ ನಮಸ್ಕಾರ ಬಾಸು, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಲ್ಲಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಬೈಕಲ್ಲಿ ಹೋಗ್ತಾ ಇಲ್ಲ, ಬೈ ವಾಕ್ ಹೋಗ್ತಾ ಇದ್ದೀವಿ. ಆರಾಮಾಗಿದ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೈಕಲ್ಲಿ ಹೋಗೋದೇನು ಅಂತ ಹೇಳ್ಬಿಟ್ಟು ಇನ್ನೇನು ಮನೆಯಿಂದ 1/4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತೋಟ. ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ತೋಟಕ್ಕೆ. ತೋಟದ ದಾರಿ ಪೂರ್ತಿ ಕಾಡು ಬೆಳ್ಕೊಂಡಂಗೆ ಬೆಳ್ಕೊಂಬಿಟ್ಟಿದೆ. ನಮ್ಮ ಕೆರೆದು ಕೋಡಿ ಇಲ್ಲೇ ಪಕ್ಕದಲ್ಲೇ ಹೋಗೋದು, ನಮ್ಮ ತೋಟದ ಪಕ್ಕದಲ್ಲೇ ಪೂರ್ತಿ ಪಾಸ್ ಆಗುತ್ತೆ. ಯಾವಾಗಲೂ ನೀರು ತುಂಬಿರುತ್ತೆ ಕೋಡಿ ಬಿದ್ದಿದ್ದು ಮಳೆ ಟೈಮಲ್ಲೆಲ್ಲ. ಇವಳು ನಮ್ಮ ಗೌರಿ. ಟೈಮು 3:30 ಆಗ್ತಾ ಬಂತು. ಮನೇಲಿ ಊಟ ಮಾಡಿಕೊಂಡು ಮೈಸೂರು ಕಡೆ ಹೊರಟಿದ್ದೀವಿ. ಪಾಪು ಬರ್ತಡೆಗೆ ಬಟ್ಟೆ ತೆಗೆಯೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಜಸ್ಟ್ ಮುದುಡಿ ಪಾಸ್ ಆದ್ವಿ. ತಡಿ. ಅರಸೀಕೆರೆಯಿಂದ ಆಲ್ಮೋಸ್ಟ್ 140 ಕಿಲೋಮೀಟರ್ಸು. ಈಗ ಮುದುಡಿ ಬಿಟ್ಟಿದ್ದೀವಿ. ಈಗ 130 ಕಿಲೋಮೀಟರ್ಸ್ ಆವ್ರೇಜ್ ಹೋಗ್ತಾ ಇದ್ದೀವಿ. ಯಾವುದು ಇದು ಬರುತ್ತಲ್ಲ, ಅದೇನು ಕಾರ್ ಶೋರೂಮ್, ಓಲ್ಡ್ ಕಾರ್ಸ್ದು, ವಿಂಟೇಜ್ ಕಾರ್ಸ್ದು. ಮೈಸೂರಲ್ಲ, ಶ್ರೀರಂಗಪಟ್ಟಣ ಬಿಟ್ಟ ಮೇಲೆ ಅನ್ಸುತ್ತೆ. ನೋಡಿ ಹೋಗ್ತಾ ನೋಡ್ಕೊಂಡು ವಿಸಿಟ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಹೋಗ್ರೆ ಅಂತ. ಇವತ್ತು ಸಂಡೇ ಇರುತ್ತೋ ಇಲ್ವೋ, ರಜಾ ಇದೆಯೇನೋ? ಗೂಗಲಲ್ಲಿ ನೋಡಿ ಚೆಕ್ ಮಾಡಿ ನೋಡೋಣ. ಕರೆಕ್ಟ್, ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ. ಓಪನ್ ಇದ್ದರೆ ಅಲ್ಲಿಗೆ ವಿಂಟೇಜ್ ಕಾರ್ಸ್ ನೋಡಿಕೊಂಡು ಹೋಗೋಣ. ಕೇರ್ಪೇಟಲ್ಲಿ ಯಾಕೆ ಗಾಡಿ ಪಾನಿಪುರಿ ಗಾಡಿ ಕಡೆ ಎಳೆದ್ಬಿಡ್ತು. ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಡ್ರೈವಿಂಗ್ ಚೇಂಜ್ ಮಾಡಿಕೊಂಡು ನನ್ನ ತಮ್ಮ ಯಾಕೋ ಸಾಕಾಗ್ತಾ ಇದೆ ಅಂತ ಅಂದ. ಡ್ರೈವಿಂಗ್ ಚೇಂಜ್ ಮಾಡ್ಕೊಂಡು ಮೈಸೂರು ಕಡೆ ಮತ್ತೆ ನಾನು ಡೆಲ್ಲಿಯಿಂದ ಗಾಡಿ ಹೊಡೆದಿರೋದು. ಮತ್ತೆ ಹೊಸ ಗಾಡಿ ಅಲ್ವಾ, ಏನೋ ಒಂಥರ ಆಯ್ತು. ಹಂಗೆ ಹೌದು, ಹಂಗೆ ಕೇರ್ಪೇಟಲ್ಲಿ ಗಾಡಿ ಸ್ವಿಚ್ ಮಾಡಿಕೊಂಡು ಮತ್ತೆ ಮೈಸೂರು ಕಡೆ ಪಯಣ ಬೆಳೆಸ್ತೀನಿ. ಗಾಡಿ ಅಲ್ಲ, ಇಲ್ಲಿ ರೈಟಿಗೆ ಹೋದ್ರೆ ಬೃಂದಾವನ್ ಗಾರ್ಡನ್ಸು. KRS ಡ್ಯಾಮ್ ಓಪನ್ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ. ಎಲ್ಲ ಗೇಟು ಏನು ಓಪನ್ ಮಾಡಿಲ್ಲ, ಮೇಲ್ಗಡೆ ಆ ಕಡೆ ಸೈಡ್ ಮಾತ್ರ ಗೇಟ್ಸ್ ಓಪನ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ನೀರು ಹೋಗ್ತಾ ಇದೆ. ಆ ಮೆಟ್ಲು ಮೇಲೆ ಎಲ್ಲ ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಈ ಕಡೆ ಅಷ್ಟೆಲ್ಲ ಧಾರಾವಿಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮುಂದೆ ಶಶಿ ಫಿಶ್ ಲ್ಯಾಂಡ್ ಅಂತ ಒಂದು ಫಿಶ್ ಅಂಗಡಿ ಇದೆ. ನಾವು ಪ್ರತಿ ಸಲ ಬಂದಾಗಲೂ ಇಲ್ಲೇ ತಿನ್ನೋದು. ಫಿಶ್ ಮಾತ್ರ ಸಕ್ಕತ್ತಾಗಿ ಹಾಕ್ಕೊಡ್ತಾರೆ. ಇಲ್ಲಿ ಹೊರಗಡೆ ನೇಚರ್ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ನೋಡಿದ್ರೆ ಸೀದಾ ಬೃಂದಾವನ್ ಗಾರ್ಡನ್ ವ್ಯೂ ಎಲ್ಲ ಕಾಣಿಸುತ್ತೆ. ನಾವು ಇಲ್ಲಿ ಬೇರೆ ಹೊಲದಲ್ಲಿ ಮೇಯ್ತಾ ಇತ್ತು ನೋಡ್ತಾ. ಹಂಗೆ ಒಂದು ಫಿಶ್ ಆರ್ಡ್ರ್ ಮಾಡಿದ್ವಿ. ಈ ಸಲ ಪ್ರತಿ ಸಲ ಆರ್ಡ್ರ್ ಮಾಡೋ ಬೋನ್ಲೆಸ್ ಫಿಶ್ ಸಿಗಲಿಲ್ಲ, ಅದಕ್ಕೆ ಅಂತ ಫಿಶ್ ಕಬಾಬ್ ಆರ್ಡ್ರ್ ಮಾಡಿದ್ವಿ. ಅದನ್ನು ಹಸಿ ಖಾರದ ಜೊತೆ ಕೊಟ್ಟಿದ್ರು, ಸಕ್ಕದಾಗಿತ್ತು ಕಾಂಬಿನೇಷನ್ ಮಾತ್ರ. ಹಸಿ ಖಾರದ ಜೊತೆ ತಿಂದ್ಬಿಟ್ಟು ಹಾಗೆ ಹೊರಟ್ವಿ ಮೈಸೂರು ಕಡೆ. ಬರೀ ರಾಮಂದು ಕೃಷ್ಣಂದು ಇದೇ ಲೈಕ್ ಆಗುತ್ತೆ. ಚೆನ್ನಾಗಿ ಮಾಡ್ತೀಯಾ, ಖುಷಿ ಪಡ್ತಾ ಅವಾಗಲೂ ಅದನ್ನು ಕೇಳ್ಕೊಂಡು. ಅವ್ನು ಖುಷಿ, ಅವನಿಗೆ ಏನೋ ಒಳ್ಳೆ ಜಿಲೇಬಿ ಹಾಕ್ತಿರಂಗಿದೆ. ಆಮೇಲೆ ಜಿಲೇಬಿ ಅಲ್ಲ ಅನ್ಸುತ್ತೆ, ಜಿಲೇಬಿನೇ ತಗೊಳ್ತೀರಾ ಸರ್? ನೋಡೋಣ, ತುಂಬ ಜನ ನಿಂತಿದ್ದಾರೆ ಮಾತ್ರ. $150 ಹಿಂದಿನ 150. एक समोसा किया ಬರೀ ಜಿಲೇಬಿ ಒಂದೇ ಇತ್ತು ವಿಷ್ಣುವಲ್ಲಿ.
ಜಿಲೇಬಿ ಸಮೋಸ ಇತ್ತು. ಸಮೋಸ ಈಗ ಫ್ರೆಶ್ ಆಗಿ ಮಾಡ್ತಾ ಇದ್ರು. ಪಾಪ್ಡಿನೂ ಇತ್ತು ಅನ್ಸುತ್ತೆ. ನಾನು ಬರೀ ಜಿಲೇಬಿ ತೊಗೊಂಬಂದೆ. ಆದರೆ ಹುಡುಗರು ಹಿಂದಿನೂ ಬರಲ್ಲ ಕನ್ನಡನೂ ಬರಲ್ಲ ಸರಿಯಾಗಿ. ಹಿಂದಿನೂ ಬರಲ್ಲ ಕನ್ನಡನೂ ಬರಲ್ಲ. ಅದಿನ್ನ ಹೆಂಗೆ ಜೀವನ ಮಾಡ್ತಾವ ನಮ್ಮ ಮೈಸೂರಲ್ಲಿ. ಹೊಸದಾಗಿ ಹಾಕಿರೋದು ಅನ್ಸುತ್ತೆ. ಚೆನ್ನಾಗಿ ಹಾಕ್ತಿದ್ದಾರೆ. ಇಲ್ಲಿ ಒಂದು ಎತ್ಕೊಡು. ಚೆನ್ನಾಗಿ ಹಾಕ್ತಿದ್ದಾರೆ. ಆದರೆ ಅದೇ ಅವರು ರಾಜಸ್ಥಾನಿಂದನೂ ಗುಜರಾತಿಂದನೂ ಇರಬೇಕು. ಅವ್ರು ಬ್ಯುಸಿ ಇರೋದು ನೋಡಿದ್ರೆ ಭಾಷೆ ಬಂದ್ರೂ ಮಾತಾಡೋ ಲೆಕ್ಕಾಚಾರದಲ್ಲೇನಿಲ್ಲ. ಯಾಕೆಂದ್ರೆ ಅನಾಡಿ ಜನ ನಿಂತಿದ್ದಾರೆ ಸುತ್ತ. ಇದ್ರ ಜನ ಅಂತ ಇದೆ ಸಿಕ್ಕಾಪಟ್ಟೆ. ಪರವಾಗಿಲ್ಲ, ಜಿಲೇಬಿ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಇನ್ನೇನು ಮೈಸೂರು ಸಿಟಿನೇ. ಮೈಸೂರು ಸಿಟಿ ಇಳವಾಳ ಎಂಟ್ರೆನ್ಸ್, ಮೈಸೂರು ಎಂಟ್ರೆನ್ಸ್ ಇಳವಾಳ ಅಂತ ಇದು ಏರಿಯಾ ಹೆಸರು. ಹಾಗೆ ಮೈಸೂರಿಗೆ ಬಂದು ಎಂಟ್ರ್ ಆಗಿದ ತಕ್ಷಣ ವಿಜಯನಗರ 4th ಬ್ಲಾಕಲ್ಲಿ ಜಾಕಿ ಶೋರೂಮ್ ಇತ್ತು. ಜಾಕಿ ಶೋರೂಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ, ನೈಟ್ ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿ ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ಶೋರೂಮಲ್ಲಿ ಬಂದು 4 ಇಯರ್ಸಿಂದ ಅಡಲ್ಟ್ಸ್ವರೆಗೂ ಎಲ್ಲ ಥರದ ಕಲೆಕ್ಷನ್ನು ಸಿಗುತ್ತೆ. ಇವತ್ತು ಮೈಸೂರಲ್ಲೇ ಆಲ್ಟ್ ಆಗ್ತಾ ಇದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಸಿಗೋಣ ಹೊಸ ವ್ಲಾಗ್ ಜೊತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.